ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಪ್ರೇಮವೋ ಪ್ರತೀಕಾರವೋ ಕಥಾ ಸರಣಿಯ ಎರಡನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಮೊದಲನೇ ಭಾಗ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ತಡ ಮಾಡದೆ ಕತೆಗೆ ಹೋಗೋಣ. ಮನೆಗೆ ಬಂದ ತನ್ವಿ ನೋಡಿದಾಗ ಆದಿತ್ಯನ ಮನೆ ಮುಂದೆ ಬ್ಯಾಂಕ್ ಆಫೀಸರ್ಸ್ ನಿಂತಿದ್ರು. ನಾಳೆ ಬೆಳಿಗ್ಗೆಯೊಳಗೆ ಹಣ ಕಟ್ತಿದ್ರೆ ಈ ಮನೆಯನ್ನ ಸೀಸ್ ಮಾಡಿ ಹರಾಜಾಗ್ತೀವಿ ಅಂತ ವಾರ್ನಿಂಗ್ ಕೊಟ್ಟು ಅವರು ಹೊರಟು ಹೋದ್ರು. ತನ್ವಿ ಒಳಗ್ ಬಂದು ಲಗೇಜ್ ಪ್ಯಾಕ್ ಮಾಡೋಕೆ ಶುರು ಮಾಡಿದ್ಲು. ಆದಿತ್ಯ ಒಳಗ್ ಬಂದು, ತನ್ವಿ, ಚಿಂತೆ ಮಾಡ್ಬೇಡ, ನಾಳೆ ನಾನು ಹೇಗಾದ್ರೂ ಹಣ ಅರೇಂಜ್ ಮಾಡ್ತೀನಿ ಅಂದ. ನಾನು ನಮ್ಮಿಬ್ರು ಲಗೇಜ್ ಪ್ಯಾಕ್ ಮಾಡ್ತಿಲ್ಲ ಆದಿತ್ಯ, ನನ್ನ ಲಗೇಜ್ ಮಾತ್ರ ಪ್ಯಾಕ್ ಮಾಡ್ತಿದ್ದೀನಿ. ನಿನ್ ಜೊತೆ ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ. ನೀನು ಕಂಪ್ಲೀಟ್ ರೋಡ್ ಬಂದಿದ್ಯಾ, ನಾನ್ ನಿನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಅಂದ್ಲು ತನ್ವಿ. ಏನ್ ಮಾತಾಡ್ತಿದ್ಯಾ ತನ್ವಿ, ನಾವು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದ್ವಿ ಅಂತ ಆದಿತ್ಯ ಕೇಳ್ದ. ಪ್ರೀತಿ ಅನ್ನೋದು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ. ನಿನಗೆ ನೆನಪಿದ್ಯಾ, ಆ ಕಾಲೇಜ್ ಡೇಸ್ನಲ್ಲಿ ಅನನ್ಯ ಅನ್ನೋ ಹುಡುಗಿ ನಿನ್ ಪ್ರೀತಿಲಿ ಹುಚ್ಚಿಯಾಗಿದ್ಲು. ನೀನ್ ಅವಳನ್ನ ಮೋಸ ಮಾಡಿ ನನ್ನ ಹಿಂದೆ ಬಂದೆ. ಈಗ ಹೋಗಿ ಅದೇ ಅನನ್ಯಾಳನ್ನ ಹುಡುಕಿ ಮದ್ವೆ ಆಗು, ನನ್ನಂತವಳು ನಿನಗ್ ಸಿಗಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿ ಮನೆ ಬಿಟ್ಟು ಹೊರಟು ಹೋದ್ಲು. ಆದಿತ್ಯನ್ಗೆ ಹಳೆಯ ನೆನಪುಗಳು ಕಾಡದ್ವು. ತಾನು ಮೋಸ ಮಾಡ್ದ ಆ ಮುಗ್ಧ ಹುಡುಗಿ ಅನನ್ಯಾಳ ಮುಖ ಕಣ್ಮುಂದೆ ಬಂತು. ರಾತ್ರಿ 9 ಗಂಟೆಗೆ ಕೋರಮಂಗಲದ ಕ್ಲಬ್ ಹೌಸ್ ಆಫ್ ಬೋಲ್ಡ್ನೆಸ್ ಕ್ಲಬ್ನ ವಿಐಪಿ ನಲ್ಲಿ ದುಬಾರಿ ವೈನ್ ಗ್ಲಾಸ್ ಹಿಡಿದು ಅರ್ಜುನ್ ಕುಳಿತಿದ್ದ. ಹೊರಗೆ ಕ್ಯಾಬ್ನಿಂದ ಇಳಿದ ತನ್ವಿ ಗ್ಲಾಮರಸ್ ಆಗಿ ಮೇಕಪ್ ಚೆಕ್ ಮಾಡ್ಕೊಂಡು ಒಳಗ್ ಬಂದ್ಲು. ಮ್ಯಾನೇಜರ್ ವಿಕ್ರಮ್ ಬಂದು, ಬಾಸ್, ತನ್ವಿ ಬಂದಿದ್ದಾಳೆ ಅಂದ. ಅರ್ಜುನ್ ಗ್ಲಾಸ್ ಕೆಳಗಿಟ್ಟು, ನನ್ ಪ್ಲಾನ್ ಪ್ರಕಾರ ಎಲ್ಲನೂ ರೆಡಿ ಆಗಿದೆ ಅಲ್ಲ ಅಂತ ಕೇಳ್ದ. ವಿಕ್ರಮ್ ತಲೆ ಆಡಿಸಿದಾಗ ಅರ್ಜುನ್ ಮುಖದಲ್ಲಿ ಒಂದು ಭಯಾನಕ ಪ್ರತೀಕಾರದ ನಗು ಕಾಣಿಸ್ಕೊಂತು. ತನ್ವಿ ತನ್ನ ಡ್ರೆಸ್ ಸರಿ ಮಾಡ್ಕೊಳ್ತಾ ಕ್ಲಬ್ ಒಳಗೆ ಹೆಜ್ಜೆ ಇಟ್ಲು. ಲೌಡ್ ಮ್ಯೂಸಿಕ್ ಮೊಳಗ್ತಾ ಇತ್ತು. ಯುವಕ ಮತ್ತೆ ಯುವತಿಯರು ಡ್ಯಾನ್ಸ್ ಫ್ಲೋರ್ನಲ್ಲಿ ಮುಳುಗಿದ್ರು. ಅವರು ಒಳಗ್ ಹೋಗ್ತಿದ್ದಂತೆ ಬೌನ್ಸರ್ ತಡೆದು ಪಾಸ್ ಕೇಳ್ದ. ತನ್ವಿ ತನ್ನ ಪರ್ಸ್ನಲ್ ಇದ್ದ ವಿಐಪಿ ಪಾಸ್ ತೋರಿಸಿ ಒಳಗೆ ಹೆಜ್ಜೆ ಇಟ್ಲು. ಸಾಮಾನ್ಯವಾಗಿ ಲಕ್ಷಾಂತರ ರೂಪಾಯಿ ಖರ್ಚಾಗುವ ಇಂಥ ಹೈ ಎಂಡ್ ಕ್ಲಬ್ಗೆ ಬರೋದು ಅವಳಿಗೆ ದೊಡ್ಡ ಕನಸಾಗಿತ್ತು. ಆದ್ರೆ ಈಗ ಆ ಕ್ಲಬ್ನ ಮಾಲೀಕ ಅರ್ಜುನ್ ದೇಸಾಯಿಯನ್ನೇ ತನ್ನ ಬಲೆಗೆ ಬೀಳಿಸಿ ಅವನ್ ಕೋಟಿಗಟ್ಲೆ ಆಸ್ತಿಗೆ ಒಡ್ತಿಯಾಗೋ ಪ್ಲಾನ್ ಅವಳ ಮನಸ್ಸಿನಲ್ಲಿತ್ತು. ಒಳಗೆ ಹುಡುಕಾಡ್ತಿದ್ದಾಗ ಮ್ಯಾನೇಜರ್ ವಿಕ್ರಮ್ ಕಣ್ಣು ಬಿದ್ದ. ಅವನ್ ಪಕ್ಕದಲ್ಲಿ ವಿಐಪಿ ಲೋನ್ಸ್ ಕೌಂಟರ್ ನಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನ ನೋಡಿದ ತಕ್ಷಣ ತನ್ವಿಯ ಉಸಿರು ನಿಂತಂತಾಯ್ತು. ಅವನು ಬೇರೆ ಯಾರು ಅಲ್ಲ, ಅರ್ಜುನ್ ದೇಸಾಯಿ. ಅವನ ಎದುರು ಟೇಬಲ್ ಮೇಲೆ ಕೋಟಿಗಟ್ಲೆ ಬೆಲೆ ಬಾಳೋ ದುಬಾರಿ ಊಡ್ಕ ಬಾಟ್ಲಿ ಇತ್ತು. ತನ್ವಿ ಸ್ಟೈಲ್ ಆಗಿ ಅವನ ಎದುರು ಬಂದು, ಹಲೋ ಅರ್ಜುನ್ ಅಂತ ಕೈ ಚಾಚಿದ್ಲು. ಅರ್ಜುನ್ ಅವಳನ್ನ ಒಮ್ಮೆ ತಣ್ಣಗೆ ನೋಡಿ ನಂತರ ತನ್ನ ಗ್ಲಾಸ್ ಕಡೆಗೆ ದೃಷ್ಟಿ ನೆಟ್ಟ. ತನ್ವಿಗೆ ಅವಮಾನವಾದ್ರೂ ತೋರ್ಪಡಿಸ್ದೆ ಕೌಂಟರ್ ಮೇಲೆ ಕೈ ಇಟ್ಟು ನಿಂತು, ನಿನ್ ಬಗ್ಗೆ ಏನ್ ಕೇಳಿದೇನೋ ಅದ್ ನಿಜ. ನಡವಳಿಕೆಯಲ್ಲಿ, ಮಾತಿನಲ್ಲಿ ಫುಲ್ ಆಟಿಟ್ಯೂಡ್. ನನ್ಗೆ ಇಂಥ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಇಷ್ಟ ಅಂದ್ಲು. ನನಗ್ ನೀನ್ ಇಷ್ಟ ಇಲ್ಲ, ಹೇಳೋಕ್ ಬೇರೆ ಏನಾದ್ರೂ ವಿಷಯ ಇದೆಯಾ? ಅರ್ಜುನ್ ನಿರ್ಲಕ್ಷ್ಯದಿಂದ ಕೇಳ್ದ. ತನ್ವಿ ಮತ್ತಷ್ಟು ಹತ್ರ ಬಂದು, ನಾನು ಈ ಊರಿಗೆ ಹೊಸಬ್ಳು, ನನ್ಗೆ ಸರಿಯಾದ ಪಾರ್ಟ್ನರ್ ಸಿಕ್ಕರೆ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ಆಸೆ ಅಂದ್ಲು. ಹಾಗಾದ್ರೆ ನಿನ್ಗೆಂತ ಪಾರ್ಟ್ನರ್ ಬೇಕು? ಅರ್ಜುನ್ ಗ್ಲಾಸ್ ತುಟಿಯ ಬಳಿ ತರ್ತಾ ಕೇಳ್ದ. ತನ್ವಿ ಅವನ್ ಕೈ ಮೇಲೆ ಕೈ ಇಟ್ಟು, ನಿನ್ ಹಾಗೇನೆ ಇರ್ಬೇಕು ಅಂದ್ಲು. ಅರ್ಜುನ್ ವ್ಯಂಗ್ಯವಾಗಿ ನಗ್ತಾ, ಜಗತ್ನಲ್ಲಿ ನನ್ನಂತವ್ರು ಇನ್ನೊಬ್ರಿಲ್ಲ. ನಿನ್ಗೆ ನನ್ನಂತ ವ್ಯಕ್ತಿ ಬೇಕು ಅಂದ್ರೆ ಸಿಗೋದು ನಾನ್ ಮಾತ್ರ ಅಂದ. ತನ್ವಿ ಮತ್ತಷ್ಟು ಸನಿಹಕ್ಕೆ ಬಂದಾಗ ಅರ್ಜುನ್ ಒಮ್ಮೆನೆ ಕಣ್ ತಪ್ಪಿಸ್ದ. ಅವನ್ ಕಣ್ ಮುಂದೆ ಮುಗ್ಧ ಮುಖದ ಮೇಘನಾಳ ಚಿತ್ರ ಮೂಡ್ತು. ಏನಾಯ್ತು ಅರ್ಜುನ್, ಯಾರ್ದೋ ನೆನ್ಪಲ್ ಮುಳುಗ್ ಹೋದಂತಿದ್ಯಾ ತನ್ವಿ ಕೇಳಿದ್ಲು. ಅರ್ಜುನ್ ತಕ್ಷಣ ಅವಳ ಕೂದಲು ಹಿಡಿದು ತನ್ನ ಮುಖದ ಸಮೀಪಕ್ಕೆ ಹೇಳ್ಕೊಂಡು, ಯಾರ್ ನೆನ್ಪು ನನ್ನನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ.
ಬದ್ಲಿಗೆ ನಾನೇ ಬೇರೆಯವ್ರ ನೆನಪಲ್ಲಿ ಉಳಿದು ಅವ್ರನ್ನ ಹುಚ್ಚರನ್ನಾಗಿ ಮಾಡ್ತೀನಿ ಅಂದ. ನೆನಪಲ್ಲಿ ಮಾತ್ರನಾ ಅಥವಾ ನಿಜ ಜೀವನದಲ್ಲೂನಾ? ತನ್ವಿ ನಗ್ತಾ ಕೇಳಿದ್ಲು. ನನ್ನನ್ನ ಟೆಸ್ಟ್ ಮಾಡಕ್ಕೆ ನೋಡ್ತಿದ್ಯಾ? ನಾನ್ ಟೆಸ್ಟ್ ಮಾಡ್ದೆ ಯಾವ್ದನ್ನು ನನ್ನ ಲೈಫ್ಗೆ ಸೇರಿಸ್ಕೊಳ್ಳಲ್ಲ ಅಂತ ಅರ್ಜುನ್ ತಣ್ಣನೆಯ ಧ್ವನಿಯಲ್ಲಿ ಹೇಳ್ದಾಗ ತನ್ವಿಗೆ ಒಳಗೆ ನಡುಕ ಹೊಡ್ತು. ಅವಳ ಮುಖಭಾವ ನೋಡಿ ಅರ್ಜುನ್ ವ್ಯಂಗ್ಯವಾಗಿ ನಕ್ಕು, ನೀನಿನ್ನೂ ಇನ್ನೋಸೆಂಟ್ ಗರ್ಲ್ ತರ ಕಾಣಿಸ್ತಿದ್ಯಾ, ಹೋಗಿ ಪಾರ್ಕ್ನಲ್ಲಿ ವಾಕ್ ಮಾಡು, ಈ ಕ್ಲಬ್ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಸೀಟ್ನಿಂದ ಎದ್ದು ಹೊರಟ. ವಿಕ್ರಮ್ ಕಡೆ ತಿರುಗಿ, ನಾನ್ ನನ್ನ ಫ್ರೆಂಡ್ ಹೌಸ್ ರೂಮ್ಗೆ ಹೋಗ್ತಿದ್ದೀನಿ, ಯಾರು ಬರ್ದೇ ಇರೋ ಹಾಗೆ ನೋಡ್ಕೊ ಅಂತ ಹೇಳ್ದ. ಹೋಟೆಲ್ ರೂಮ್ಗೆ ಕೊಡೋಕು ಹಣ ಇಲ್ಲದ ಸ್ಥಿತಿಯಲ್ಲಿದ್ದ ತನ್ವಿ ಅರ್ಜುನ್ ಕೈ ತಪ್ಪಿ ಹೋದ್ರೆ ಬೀದಿಗೆ ಬೀಳ್ತೀನಂತ ಹೆದರಿ ಅವನ್ ಬೆನ್ನಿಂದೆನೆ ಓಡಿದ್ಲು. ಇದನ್ನ ನೋಡ್ದ ವಿಕ್ರಮ್ ಮುಖದಲ್ಲಿ ನಿಗೂಢ ನಗು ಮೂಡ್ತು. ಅರ್ಜುನ್ ತನ್ನ ಐಷಾರಾಮಿ ರೂಮ್ ಬಾಗ್ಲು ಮುಚ್ಚೋ ಅಷ್ಟರಲ್ಲಿ ತನ್ವಿ ಬಾಗ್ಲಿಗೆ ಕೈ ಇಟ್ಟು ತಡೆದ್ಲು. ನಾನು ನಿನ್ನೆಲ್ಲ ಟೆಸ್ಟ್ಗಳಿಗೂ ರೆಡಿ ಇದ್ದೀನಿ ಅಂತ ಹೇಳಿದ್ಲು. ಅರ್ಜುನ್ ಬಾಗ್ಲು ತೆರೆದು ಒಳಗ್ ಬಿಟ್ಟ. ಆ ಅರಮನೆಯಂತಹ ಕೋಣೆಯ ವೈಭವ ಕಂಡು ತನ್ವಿ ದಂಗಾದ್ಲು. ಅರ್ಜುನ್ ತನ್ನ ಕೋಟ್ ಬಿಚ್ಚಿ ಸೋಫಾ ಮೇಲೆ ಕುಳಿತ. ತನ್ವಿ ಟೇಬಲ್ ಮೇಲಿದ್ದ ವೈನ್ ಬಾಟಲಿಯನ್ನ ಎತ್ಕೊಂಡು ಅರ್ಜುನ್ ಹತ್ರ ಬಂದು ಅವನ್ ಪಕ್ಕದಲ್ಲಿ ಕುಳಿತ್ಲು. ನಿನ್ಗೂ ಸ್ವಲ್ಪ ಬೇಕಾ ಅಂತ ಬಾಟಲಿಯನ್ನ ಅವನ್ ತುಟಿಯ ಹತ್ರ ತಗೊಂಡು ಹೋದ್ಲು. ಅರ್ಜುನ್ ಅವಳ ಕೈಯಿಂದ ಬಾಟ್ಲು ಕಿತ್ತು ಪಕ್ಕಕ್ಕಿಟ್ಟು, ಅದ್ರ ಅಗತ್ಯ ಇಲ್ಲ ಅಂತ ಹೇಳಿ ಅವಳನ್ನ ಹಿಡಿದು ಬೆಡ್ ಕಡೆಗೆ ತಳ್ಳಿದ. ತನ್ವಿ ಆ ಅಮಲಿನಲ್ಲಿ ತೇಲ್ತಾ ಇದ್ಲು. ಆದ್ರೆ ಅರ್ಜುನ್ನ ಉದ್ದೇಶನೇ ಬೇರೆಯಾಗಿತ್ತು. ಅವನು ವಾರ್ಡ್ರೋಬ್ ತೆಗೆದು ಕೈಕೊಳವನ್ನ ಹೊರತೆಗ್ದಾಗ ತನ್ವಿಯ ಕಣ್ಣುಗಳು ಅಚ್ಚರಿಯಿಂದ ಅಗ್ಲ ಆದ್ವು. ಅರ್ಜುನ್ ಒಂದು ಕ್ಷಣನೂ ತಡ ಮಾಡದೆ ಅವಳ ಕೈಕಾಲುಗಳನ್ನ ಮಂಚದ ಅಂಚಿಗೆ ಕೈಕೊಳದಿಂದ ಬಿಗಿಯಾಗಿ ಕಟ್ ಹಾಕಿ ರೂಮ್ನ ಮೇನ್ ಲೈಟ್ಸ್ಗಳನ್ನ ಆಫ್ ಮಾಡ್ದ. ಕತ್ತಲಿನಲ್ಲಿ ತನ್ವಿಯ ಆಕ್ರಂದನ ಮತ್ತೆ ಕಿರ್ಚಾಟ ಪ್ರತಿಧ್ವನಿಸೋಕೆ ಶುರುವಾಯಿತು. ತಾನು ಮೋಹಿಸೋಕೆ ಹೋದ ವ್ಯಕ್ತಿಯ ನಿಜವಾದ ಮುಖವಾಡದ ಹಿಂದಿದ್ದ ಸೇಡಿನ ರೂಪ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆಗೋಕೆ ಶುರುವಾಯಿತು. ಇಡೀ ಕೋಣೆಯಲ್ಲಿ ತನ್ವಿಯ ಕಣ್ಣೀರು ಮತ್ತೆ ಸಹಾಯಕ್ಕಾಗಿ ಮಾಡುವ ಅಂಗಲಾಚುವಿಕೆ ಮಾತ್ರ ಉಳ್ಕೊಂಡಿತ್ತು. ಬೆಳಿಗ್ಗೆ 9 ಗಂಟೆ. ಆ ಐಷಾರಾಮಿ ಕೋಣೆಯ ಬೆಡ್ ಮೇಲೆ ಒಬ್ಬ ಹುಡುಗಿ ಬೆಡ್ಶೀಟ್ ಮುಸುಕು ಹೊತ್ಕೊಂಡು ಮಲಗಿದ್ಲು. ಅವಳ ಪಕ್ಕದಲ್ಲಿ ಒಬ್ಬ ಹುಡುಗ ಮಲಗಿದ್ದ. ಕೋಣೆ ಬಾಗ್ಲು ಇದ್ದಕ್ಕಿದ್ದಂತೆ ಜೋರಾಗಿ ಓಪನ್ ಆಯ್ತು. ಯಾರೋ ಬಲವಾಗಿ ತಳ್ಳಿ ಕಾರಣ ಬಾಗ್ಲು ದಡಾರ್ನೆ ಓಪನ್ ಆಯ್ತು. ಒಳಗೆ ಹೆಜ್ಜೆ ಇಟ್ಟ ಆದಿತ್ಯ ವರ್ಮ ಬೆಡ್ ಮೇಲಿದ್ದ ದೃಶ್ಯವನ್ನ ನೋಡಿ ಸಂಪೂರ್ಣ ಆಘಾತಕ್ಕೊಳಗಾದ. ತನ್ನ ಹೆಂಡತಿ ತನ್ವಿ ಪರಪುರುಷನ ಜೊತೆ ಮಲಗಿರೋದನ್ನ ಕಂಡು ಅವನ ಎದೆ ಒಡೆದು ಹೋದಂತಾಯ್ತು. ಆದ್ರೂ ತನ್ನ ನೋವನ್ನ ಅದುಮಿಟ್ಕೊಂಡು ಆದಷ್ಟು ಬೇಗ ಅವಳ ಮಾನ ಕಾಪಾಡೋಕೆ ಬೆಡ್ ಹತ್ರ ಓಡ್ ಹೋಗಿ ಅವಳಿಗೆ ಕಂಬಳಿ ಹೊತ್ಸೋಕೆ ಮುಂದಾದ. ತನ್ನ ಪಕ್ಕದ ಚಲನೆಯಿಂದ ಎಚ್ಚರಗೊಂಡ ತನ್ವಿ ಕಣ್ ತೆರೆದು ನೋಡಿದಾಗ ಎದುರಿಗೆ ಆದಿತ್ಯ ನಿಂತಿದ್ದ. ನೀನಾ? ಇಲ್ಲಿಗೆ ಹೇಗ್ ಬಂದೆ? ನನ್ನ ಫಾಲೋ ಮಾಡ್ಕೊಂಡ್ ಬಂದ್ಯಾ ಅಂತ ತನ್ವಿ ಕೋಪದಿಂದ ಎದ್ಕೊಳ್ತ್ಲು. ತನ್ನ ಗಂಡನ ಮುಂದೆನೆ ಬೇರೊಬ್ಬನ ಜೊತೆ ಇಂಥ ಸ್ಥಿತಿಯಲ್ಲಿ ಸಿಕ್ಬಿದ್ರು ಅವಳಲ್ಲಿ ಕಿಂಚಿತ್ತು ಪಶ್ಚಾತ್ತಾಪ ಇರ್ಲಿಲ್ಲ. ಅದೇ ಅಹಂಕಾರ ಮುಖದಲ್ಲಿ ತುಂಬಿತ್ತು. ಆದಿತ್ಯ ಅವಳನ್ನ ಸಮಾಧಾನಿಸೋಕೆ ಟ್ರೈ ಮಾಡ್ತಾ, ನಿನ್ ಬಟ್ಟೆಗಳು ಎಲ್ಲಿವೆ ತನ್ವಿ ಅಂತ ಕೇಳ್ದ. ತನ್ವಿ ಅವನ್ ಕೈಯನ್ನ ಚೀಮಾರಿ ಹಾಕಿ ತಳ್ಳಿ, ಸ್ಟೇ ಅವೇ ವಿತ್ ಮೀ. ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನಾನೀಗ ಅರ್ಜುನ್ ದೇಸಾಯಿಗೆ ಸೇರಿದವಳು. ಅವನ್ ಮುಂದೆ ನಿಲ್ಲೋ ಅರ್ಹತೆನೋ ನಿನ್ಗಿಲ್ಲ ಅಂತ ಕೂಗಾಡಿದ್ಲು. ಅವಳು ಹೀಗೆ ಹೇಳ್ತಾ ಇದ್ದಂತೆ ರೂಮ್ ಬಾಗ್ಲಲ್ಲಿ ಕ್ಯಾಮ್ರಾ ಫ್ಲಾಶ್ಗಳು ನಿರಂತರವಾಗಿ ಮಿನುಟ್ ಹೋದ್ವು. ಮೀಡಿಯಾ ರಿಪೋರ್ಟರ್ಸ್ ಹಾಗೂ ಕ್ಯಾಮ್ರಾಮನ್ಗಳು ಏಕಾಏಕಿ ಒಳಗ್ ನುಗ್ಗಿ ಲೈವ್ ಶೂಟ್ ಮಾಡೋಕೆ ಶುರು ಮಾಡಿದ್ರು. ಇದನ್ನ ಕಂಡು ತನ್ವಿ ಮತ್ತೆ ಆದಿತ್ಯ ಇಬ್ರು ದಂಗಾದ್ರು. ಅಷ್ಟರಲ್ಲಿ ಪಕ್ಕದಲ್ಲಿ ಮಲಗಿದ್ದ ಹುಡುಗ ಕಣ್ಣುಚ್ಕೊಳ್ತಾ ಎದ್ದ. ತನ್ವಿ ಅವನ್ ಮುಖ ನೋಡಿದ ತಕ್ಷಣ ದಿಗ್ಭ್ರಮೆಗೊಂಡ್ಲು. ನೀನ್ ಯಾರು? ಇಲ್ಲೇನ್ ಮಾಡ್ತಿದ್ಯಾ? ಅರ್ಜುನ್ ದೇಸಾಯಿ ಎಲ್ಲಿದ್ದಾರೆ ಅಂತ ಕಿರ್ಚಿದ್ಲು. ಆ ಹುಡುಗ ನಗ್ತಾ, ಅರ್ಜುನ್ ಅಲ್ಲ ಮೇಡಮ್, ನನ್ನ ಹೆಸರು ಅಜಯ್. ನಿನ್ಗೆ ನನ್ನ ಪರಿಚಯ ಇಲ್ವಾ?
ನಿನ್ನೆ ರಾತ್ರಿ ಇಡೀ ನನ್ ಜೊತೆಗಿದ್ದು ಬೆಳಿಗ್ಗೆ ಆಗ್ತಿದ್ದಂತೆ ಅಪರಿಚಿತ ಅಂತ ಹೇಳ್ತಿದ್ಯಾ ಅಂದ. ಮೀಡಿಯಾದವರು ತನ್ನನ್ನ ಶೂಟ್ ಮಾಡ್ತಿದ್ರು ಅವನಿಗೆ ಕಿಂಚಿತ್ತು ಭಯ ಇರ್ಲಿಲ್ಲ. ಮೀಡಿಯಾದವರು ಮೈಕ್ ಹಿಡಿದು ಪ್ರಶ್ನೆಗಳ ಸುರಿಮಳೆಗೈದ್ರು. ಹೇಳಿ ಮಿಸ್ಟರ್ ಆದಿತ್ಯ ವರ್ಮಾ, ನಿಮ್ ಬಿಸ್ನೆಸ್ ಲಾಸ್ ಸರಿಪಡಿಸೋಕೆ ಸ್ವಂತ ಹೆಂಡತಿಯನ್ನೇ ಈ ರೀತಿ ಬಳಸ್ಕೊಳ್ಳೋ ಕೆಳಮಟ್ಟಕ್ಕಿಳಿದ್ರ? ನಿಮ್ 3 ವರ್ಷಗಳ ದಾಂಪತ್ಯಕ್ಕೆ ಹಣಕ್ಕಿಂತ ಬೆಲೆ ಇರ್ಲಿಲ್ವಾ? ಅಜಯ್ ಅವರೇ, ನೀವು ತನ್ವಿಯವ್ರ ಜೊತೆ ಇರೋಕೆ ಎಷ್ಟು ಕೋಟಿ ಡೀಲ್ ಮಾಡಿದೀರಾ ಅಂತ ಲೈವ್ ನಲ್ಲಿ ಪ್ರಶ್ನೆ ಮಾಡಿದ್ರು. ಶಡಪಾಲ್ ಅಂತ ತನ್ವಿ ಬೆಡ್ಶೀಟ್ ಮುಚ್ಕೊಂಡು ಕಿರ್ಚಿದ್ಲು. ಆದಿತ್ಯ ಇದೆಲ್ಲ ಸುಳ್ಳು, ತಪ್ಪು ತಿಳುವಳಿಕೆ ಅಂತ ಮೀಡಿಯಾದವರನ್ನ ತಡೆಯೋಕೆ ಹೋದ. ಆದ್ರೆ ಅಜಯ್ ಶರ್ಟ್ ಹಾಕೊಳ್ತಾ, ಯಾವ ತಪ್ಪು ತಿಳುವಳಿಕೆನೂ ಇಲ್ಲ. ತನ್ವಿ ಅವ್ರ ಜೊತೆ ಕಾಲ ಕಳೆಯೋಕೆ ನಾನು ಬರೋಬ್ಬರಿ 20 ಕೋಟಿ ಪೇ ಮಾಡಿದ್ದೀನಿ. ನಾನು ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದೀನಿ. ಮುಂದೇನಾದ್ರೂ ಆದ್ರೆ ನನ್ನನ್ನ ಬ್ಲೇಮ್ ಮಾಡಬೇಡಿ ಅಂತ ವ್ಯಂಗ್ಯವಾಗಿ ಹೇಳಿ ಅಲ್ಲಿಂದ ಹೊರಟೋದ. ಆದಿತ್ಯ ಕಣ್ಣೀರ್ ತುಂಬಿದ ಕಣ್ಣುಗಳಿಂದ ತನ್ವಿಯನ್ನ ನೋಡಿ, ಹಣಕ್ಕಾಗಿ ಇಷ್ಟೊಂದು ಕುರುಡಿಯಾಗ್ತೀಯಾ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರೀತಿಲಿ ನಿನ್ಗೇನ್ ಕೊರತೆ ಇತ್ತು? ಇವತ್ತು ನನ್ನ ಮರ್ಯಾದೆ, ನಿನ್ ಮಾನ ಎಲ್ಲವನ್ನ ಮಣ್ಪಾಲ್ ಮಾಡ್ದೆ. ಐ ಹೇಟ್ ಯು ತನ್ವಿ ಅಂತ ಹೇಳಿ ಅಲ್ಲಿಂದ ಕಣ್ಣೀರ್ ಹಾಕ್ತಾ ಹೊರಟೋದ. ಮೀಡಿಯಾದವರು ಫೋಟೋಗಳನ್ನ ಕ್ಲಿಕ್ಕಿಸಿ ಹೊರಟೋದ್ರು. ಇಡೀ ಕೋಣೆಯಲ್ಲಿ ತನ್ವಿ ಬೆಡ್ಶೀಟ್ ಹೊದ್ದು ಒಬ್ಳೆ ಉಳ್ಕೊಂಡ್ಲು. ಅವಳ ಮುಖ ಅವಮಾನ ಮತ್ತೆ ಕ್ರೋಧದಿಂದ ಕೆಂಪಗಾಗಿತ್ತು. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಅರ್ಜುನ್ ದೇಸಾಯಿ. ನನ್ನ ಮಾನವನ್ನ ಈ ರೀತಿ ಹರಾಜಾಕೋಕೆ ನಿನ್ಗೆಷ್ಟು ಧೈರ್ಯ? ನನ್ನ ಹೆಸರು ತನ್ವಿ. ನಾನು ಉರಿಯೋ ಬೆಂಕಿ. ನಿನ್ನನ್ನ ಸುಟ್ಟು ಬೂದಿ ಮಾಡ್ತೀನಿ. ಮೊದಲು ನಿನ್ನ ಹಣದ ಮೇಲೆ ಕಣ್ಣಿಟ್ಟಿದ್ದೆ, ಆದ್ರೆ ಇನ್ ಮುಂದೆ ನಿನ್ನನ್ನೇ ನನ್ನ ಕಾಲ್ ಬುಡಕ್ಕೆ ತಂದು ನಿಲ್ಲಿಸ್ತೀನಿ ಅಂತ ಹಲ್ ಕಡಿದ್ಲು. ನೀನ್ ನನ್ನನ್ನ ಪಡೆಯೋಕೆ ಹಂಬಲಿಸ್ತಾನೆ ಇರ್ಬೇಕು, ಆದ್ರೆ ನನ್ ಸನಿಹಕ್ಕೆ ಬರೋಕೆ ನಿನಗ್ ಜನ್ಮ ಸಾಲ್ದು ಎನ್ನುವ ಗಂಭೀರವಾದ ಧ್ವನಿ ಬಾಗ್ಲ ಹತ್ರ ಕೇಳಿಸ್ತು. ತನ್ವಿ ಎದುರು ನೋಡಿದಾಗ ಅರ್ಜುನ್ ದೇಸಾಯಿ ಬಾಗಿಲಿಗೆ ಹೋಗಿ ಕೈಯಲ್ಲಿ ಶಾಂಪೇನ್ ಗ್ಲಾಸ್ ಹಿಡಿದು ನಿಂತಿದ್ದ. ಅವನು ಒಳಗ್ ಬಂದು ವ್ಯಂಗ್ಯವಾಗಿ ನಗ್ತಾ, ನನ್ ಪರೀಕ್ಷೆಯಲ್ಲಿ ನೀನು ಸಂಪೂರ್ಣವಾಗಿ ಫೇಲ್ ಆದೆ ತನ್ವಿ. ನಿನ್ ಯೋಗ್ಯತೆಗೆ ಮೀರಿದ ಕನ್ಸ್ ಕಂಡ್ರೆ ಅದ್ ಹೀಗೆ ಒಡೆದು ಹೋಗೋದು. ನನ್ ಡ್ರೈವರ್ ಇನ್ನೂ ಸಿಂಗಲ್ ಆಗಿದ್ದಾನೆ. ನಿನಗ್ ಓಕೆ ಅಂದ್ರೆ ಅವನ ಜೊತೆ ನೀನ್ ಮದ್ವೆ ಮಾಡಿಸ್ತೀನಿ ಅಂತ ಲೇವಡಿ ಮಾಡಿ ಹೊರಡಕ್ಕೆ ಹೆಜ್ಜೆ ಇಟ್ಟ. ಅವನ್ ಹೆಜ್ಜೆಗಳನ್ನ ತಡೆದು ತನ್ವಿ ಆಕ್ರೋಶದಿಂದ ಕೂಗಿದ್ಲು. ನನಗ್ ನಿನ್ ಕನ್ಸ್ ಕಾಣೋ ಯೋಗ್ಯತೆ ಇಲ್ದೇ ಇದ್ರೆ ನಿನ್ನನ್ನ ಹೊಂದುವ ಹಕ್ಕು ಈ ಪ್ರಪಂಚದಲ್ಲಿ ಯಾರಿಗಿದೆ? ಯಾರ್ ನೆನಪಲ್ಲಿ ನೀನ್ ಹೀಗ್ ರೀತಿ ಕಳೆದು ಹೋಗಿದ್ಯಾ? ಅರ್ಜುನ್ನ ಮುಖದಲ್ಲಿದ್ದ ವ್ಯಂಗ್ಯದ ನಗು ಮಾಯವಾಗಿ ಕಣ್ಗಳಲ್ಲಿ ಪ್ರೀತಿಯ ಸಾಗರ ತುಂಬಿಕೊಂಡಿತು. ಅವನು ನಿಧಾನವಾಗಿ ತುಟಿ ಕಚ್ಕೊಂಡು ಪ್ರೀತಿಯಿಂದ ನುಡಿದ, ನನ್ ಪ್ರಾಣ, ನನ್ ಮೇಘನ. ಮೇಘನ? ಅರ್ಜುನ್ ಬಾಯಿಂದ ಆ ಹೆಸರು ಕೇಳಿ ತನ್ವಿಗೆ ಅಚ್ಚರಿಯಾಯ್ತು. ಅವಳು ಆ ಹೆಸರನ್ನ ಮೊದಲ ಬಾರಿಗೆ ಕೇಳ್ತಾ ಇದ್ಲು. ತನ್ವಿ ಬೆಡ್ಶೀಟ್ ಸರಿಪಡಿಸ್ಕೊಂಡು ಬೆಡ್ನಿಂದ ಎದ್ದು ಅರ್ಜುನ್ ಕಡೆಗೆ ಹೆಜ್ಜೆ ಇಟ್ಲು. ನೆಲದ ಮೇಲಿದ್ದ ವೈನ್ ಬಾಟಲಿಯನ್ನ ಒದ್ದು, ಇವತ್ತು ನಾನು ಈ ಬಾಟಲಿಯನ್ನ ಒಡೆದು ಹಾಕಿದ ಹಾಗೆ ನಿನ್ ಪ್ರತಿಯೊಂದು ಕನ್ಸನ್ನು ಚಿಂದಿ ಮಾಡ್ತೀನಿ. ನನ್ ಜೊತೆ ಆಟ ಆಡಿದ್ದಕ್ಕೆ ನಿನ್ಗೆ ಇಂಥ ಶಿಕ್ಷೆ ಕೊಡ್ತೀನಿ ಅಂದ್ರೆ ನೀನು ಜೀವನ ಮಾನವಿಡಿ ಕೊರಗಬೇಕು ಅಂತ ಅಹಂಕಾರದಿಂದ ಎಚ್ಚರಿಸಿದ್ಲು. ಅವಳ ಮಾತು ಮುಗಿಯೋ ಅಷ್ಟರಲ್ಲೇ ಅರ್ಜುನ್ ಸಿಡಿಲಿನಂತೆ ಅವಳ ಕತ್ತನ್ನ ಹಿಡಿದು ಬೆಡ್ ಕಡೆಗೆ ತಳ್ಳಿ ಅದುಮ್ದ. ಕೆಂಗಣ್ಣುಗಳಿಂದ ಅವಳ ಮುಖದ ಮೇಲೆ ಬಾಗಿ ಹಲ್ ಕಡಿತಾ ಗರ್ಜಿಸ್ದ. ನನ್ ಮೇಘನ ಒಡೆದು ಹೋಗೋ ಗಾಜಿನ ಬೊಂಬೆಯಲ್ಲ, ಅವಳು ಅರ್ಜುನ್ ದೇಸಾಯಿಯ ಪ್ರಾಣ. ನೀನು ಅರ್ಜುನ್ನನ್ನೇ ಮುಟ್ಟೋಕ್ ಸಾಧ್ಯ ಇಲ್ಲ ಅಂದಮೇಲೆ ಅವನ ಪ್ರೀತಿಯ ಹೆಸರೆತ್ತೋ ಯೋಗ್ಯತೆನೋ ನಿನಗಿಲ್ಲ. ತನ್ವಿ ಅರ್ಜುನ್ನ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಉಸಿರು ಕಟ್ಟಿ ಒದ್ದಾಡಿದ್ಲು. ಅವಳ ಕಣ್ಣುಗಳಲ್ಲಿದ್ದ ಬೆಂಕಿಯಂತಹ ಕೋಪ ಕಂಡು ಅವಳಿಗೆ ನಡುಕ ಹೊಡ್ತು. ಅವನು ಇಷ್ಟು ಕ್ರೂರಿಯಾಗಬಲ್ಲ ಅಂತ ಅವಳು ಊಹಿಸಿರ್ಲಿಲ್ಲ. ಉಸಿರಾಡೋಕೆ ಗಾಳಿಯು ಸಿಗದ ಹಾಗೆ ಕುತ್ತಿಗೆ ಬಿಗಿದ್ಕೊಂಡಿತ್ತು. ಅವಳು ಪ್ರಜ್ಞೆ ತಪ್ಪುವ ಹಂತಕ್ಕೆ ಬಂದಾಗ ಅರ್ಜುನ್ ಅವಳನ್ನ ಒಮ್ಮೆಲೆ ದೂಡಿ ಎದ್ದು ನಿಂತ. ಇನ್ನೊಮ್ಮೆ ನೀನ್ ನನ್ ಮೇಘನಾಳ ಹೆಸರು ಎತ್ತಿದ್ರೆ ನಿನ್ ನಾಲಿಗೆಯನ್ನೇ ಸೀಳ್ಬಿಡ್ತೀನಿ. ನಾನ್ ನಿನ್ನನ್ನ ಈಗಾಗ್ಲೇ ಬೀದಿಗೆ ತಂದಿದ್ದೀನಿ.
ಇನ್ನೇನಾದ್ರೂ ನನ್ನ ದಾರಿಗೆ ಬಂದ್ರೆ ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅಂತ ಎಚ್ಚರಿಸಿ ಅಲ್ಲಿಂದ ಹೊರಟೋದ. ತನ್ವಿ ಭಯದಿಂದ ನೆಲದ ಮೇಲೆ ಕುಸಿದ್ ಬಿದ್ಲು. ಅವಳ ಮನಸ್ಸಿನಲ್ಲಿ 100 ಪ್ರಶ್ನೆಗಳು ಕಾಡದ್ವು. ಅರ್ಜುನ್ ನನ್ ಮೇಲೆ ಯಾಕಿಷ್ಟು ದ್ವೇಷ ಸಾಧಿಸ್ತಿದ್ದಾನೆ? ನಾನು ಅವನಿಗೆ ಏನ್ ಅನ್ಯಾಯ ಮಾಡ್ದೆ? ಈ ಮೇಘ್ನ ಯಾರು? ಅವಳಿಗಾಗಿ ಇವನು ಇಡೀ ಜಗತ್ತನ್ನೇ ಹೆದರು ಹಾಕೊಳ್ಳಕ್ಕೆ ರೆಡಿ ಆಗಿದ್ದಾನಲ್ಲ. ಅರ್ಜುನ್ ಕೆಳಗ್ ಬಂದು ಕ್ಲಬ್ನ ಮೇಲಿನ ಮಹಡಿಯಲ್ಲಿದ್ದ ತನ್ನ ಆಫೀಸ್ ಕ್ಯಾಬಿನ್ ಪ್ರವೇಶ ಮಾಡ್ದ. ಕುರ್ಚಿಯ ಮೇಲೆ ಕುಳಿತು ಕಣ್ಮುಚ್ಕೊಂಡ. ಕಣ್ಮುಚ್ಚಿದ ತಕ್ಷಣ ಅವನ ನೆನಪಿನ ಪರದೆಯ ಮೇಲೆ ಮೇಘನಾಳ ಹಳೆಯ ಚಿತ್ರಗಳು ಬಂದ್ವು. ಆದ್ರೆ ಆ ಚಿತ್ರ ಇವತ್ತಿನಂತೆ ಮುಗ್ಧವಾಗಿ ಮಲಗಿದ್ದ ಮೇಘನಾಳದಾಗಿರಲಿಲ್ಲ. ಅವಳ ಗತಕಾಲದ ದುರಂತದ ದಿನವಾಗಿತ್ತು. ಆಗ ಅರ್ಜುನ್ ತುಂಬಾ ಕೋಪದ ವ್ಯಕ್ತಿಯಾಗಿದ್ದ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೆಂಡಮಂಡಲವಾಗ್ತಾ ಇದ್ದ. ಯಾರಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸದೆ ಅವ್ರ ಬದುಕನ್ನೇ ಹಾಳು ಮಾಡುವಷ್ಟು ಕಠೋರಿಯಾಗಿದ್ದ. ಯಾರೊಬ್ರು ಅವನ ಹತ್ರ ಸುಳಿಯೋಕ್ಕೂ ಧೈರ್ಯ ಮಾಡ್ತಾ ಇರ್ಲಿಲ್ಲ. ಅಂಥದೇ ಒಂದಿನ ಅವನು ಆಫೀಸ್ನಿಂದ ಕೋಪದಲ್ಲೇ ಹೊರಬಂದು ಬೆಂಗಳೂರಿನ ರೋಡ್ನಲ್ಲಿ ತನ್ನ ಐಷಾರಾಮಿ ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ವೇಗವಾಗಿ ಓಡಿಸ್ತಾ ಇದ್ದ. MG ರೋಡ್ ಹತ್ರ ಬರ್ತಾ ಇದ್ದಾಗೆ ಕಾರಿಗೆ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕ್ಬೇಕಾಯ್ತು. ಒಬ್ಬ ಹುಡುಗಿ ರಸ್ತೆಯ ಪಕ್ಕದ ಕಸದ ರಾಶಿಯ ಬಳಿ ಬಗ್ಗಿ ಏನನ್ನೋ ಹುಡುಕ್ತಾ ಇದ್ಲು. ಅರ್ಜುನ್ ಸಿಟ್ಟಿನಿಂದ ಕಾರಿನಿಂದಿಳಿದು, ಇದು ನಿಮ್ಮಪ್ಪನ್ ರೋಡಲ್ಲ, ನಡಿ ಆಚೆ ಅಂತ ಗದರದ. ಆ ಹುಡುಗಿ ಎದುರಿ ನಡುಗುದ್ಲು, ಆದ್ರೆ ಅಲ್ಲಿಂದ ಕದಲಿಲ್ಲ. ಅರ್ಜುನ್ ಹತ್ರ ಹೋದಾಗ ಆ ದೃಶ್ಯ ಕಂಡು ಅವನಿಗೆ ಆಘಾತವಾಯ್ತು. ಆ ಹುಡುಗಿ ರಸ್ತೆಯಲ್ಲಿ ಬಿದ್ದಿದ್ದ ಎಲೆಯಲ್ಲಿದ್ದ ಹಳಸಿದ ಎಂಜಲು ಅನ್ನವನ್ನ ಕಸದ ಚೀಲದಿಂದ ಎತ್ತಿ ಅತ್ಯಂತ ಹಸಿದ ಕಣ್ಣುಗಳಿಂದ ತಿಂತಾ ಇದ್ಲು. ಯಾರಾದ್ರೂ ಕಸಿದ್ಕೊಳ್ತಾರೆ ಅನ್ನುವಂತೆ ಆತುರವಾಗಿ ನುಂಗ್ತಾ ಇದ್ಲು. ಅರ್ಜುನ್ ಮುಖ ತಿರುಗಿಸಿ ಆ ಕಸದ ಚೀಲವನ್ನ ಕಾಲಿನಿಂದ ಒದ್ದ. ಹುಡುಗಿ ನಡುಗ್ತಾ ಎದ್ ನಿಂತು, ನನ್ ಊಟ ಎಸೆದ್ ಬಿಟ್ರಲ್ಲ, ನನಗ್ ತುಂಬಾ ಹಸಿವು ಆಗ್ತಿದೆ, ನಾನೀಗ ಏನ್ ತಿನ್ಲಿ ಅಂತ ಅಳ್ತಾ ತೊದಲುದ್ಲು. ಆ ಹುಡುಗಿಯ ಧ್ವನಿ ಕೇಳಿ ಅರ್ಜುನ್ ಕಣ್ಣೆತ್ತಿ ಅವಳ ಮುಖ ನೋಡಿದ ಕ್ಷಣ ಅವನ ಎದೆ ಬಡಿತವೇ ನಿಂತಂತಾಗಿತ್ತು.